ನಿಮಗೆ ಸೈಕಾಲಜಿಕಲ್ ಹಾರರ್ ಇಷ್ಟ ಇದ್ದರೆ ನಿಮಗೆ ಒಂದು ಬೆಸ್ಟ್ ವೆಬ್ ಸೀರೀಸು ಸಜೆಷನ್ ಮಾಡ್ತೀನಿ. ಇದರ ಹೆಸರು ಬಂದು ಮುತಾಸಿ. ಮುತಾಸಿಯನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಅಜ್ಜಿ ಎಂದೇ ಮೀನಿಂಗ್ ಬರುತ್ತೆ. ಈ ವೆಬ್ ಸೀರೀಸು ಕೇರಳದಲ್ಲಿ ಆಗುವ ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ಸ್ಪಿರಿಚುವಲ್ ವರ್ಷಿಪ್ ಬಗ್ಗೆ ನೀಟಾಗಿ ತೋರಿಸುತ್ತೆ. ಈ ವೆಬ್ ಸೀರೀಸ್ ಸ್ಟೋರಿ ವಿತೌಟ್ ಸ್ಪಾಯ್ಲರ್ ಹೇಳಬೇಕು ಅಂದರೆ, ಲೀಲಾ ಅನ್ನೋ ಕ್ಯಾರೆಕ್ಟರು ರಾಜನ್ ಅನ್ನೋ ಕ್ಯಾರೆಕ್ಟರ್ಗೆ ಮದುವೆ ಆಗಿ ಅವ್ರ ಊರಿಗೆ ಬರ್ತಾಳೆ. ಫಸ್ಟು ಅವ್ರ ಅತ್ತೆ ಜೊತೆ ಅವಳಿಗೆ ಅಷ್ಟೊಂದು ಆಗಬರಲ್ಲ. ಆದರೂ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಫ್ಯಾಮ್ಲಿ ಜೊತೆ ಇರ್ತಾಳೆ. ಹಾಗೆ ಅವಳು ಪ್ರೆಗ್ನೆಂಟ್ ಆಗ್ತಾಳೆ, ಮಗುನೂ ಆಗುತ್ತೆ. ಆ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ಬೇರೆ ಆ್ಯಕ್ಟಿವಿಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ತನ್ನ ಮಗು ಈ ಥರ ಯಾಕೆ ಮಾಡ್ತಾ ಇದೆ ಅಂದು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಅವಳಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ತಾನು ಪ್ರೆಗ್ನೆಂಟ್ ಆಗಿದ್ದು ರೀಸನ್ನು ತನ್ನ ಗಂಡ ಅಲ್ಲ, ಅವಳ ಅತ್ತೆ ಅಂದು. ಯಾಕಂದರೆ ಅವಳ ಅತ್ತೆ ಅವಳ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾಳೆ. ಆಮೇಲೆ ಲೀಲಾ ಆ ಬ್ಲ್ಯಾಕ್ ಮ್ಯಾಜಿಕ್ ವಿರುದ್ಧ ಹೆಂಗೆ ಹೋರಾಡ್ತಾಳೆ, ತನ್ನನ್ನು ತನ್ನ ಮಗುವನ್ನು ಹೆಂಗೆ ಕಾಪಾಡ್ಕೊಡ್ತಾಳೆ ಅನ್ನೋದು ಈ ವೆಬ್ ಸೀರೀಸ್ದ ಒನ್ಲೈನ್ ಕತೆ. ಈ ಸೀರೀಸ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಮುತಾಸಿ ರೋಲಲ್ಲಿ ವೆಟ್ರನ್ ಆ್ಯಕ್ಟ್ರೆಸ್ ಲೀಲಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಮ್ಗೆ ಒಂದೊಂದು ಸೀನಲ್ಲೂ ಭಯ ಹುಟ್ಟಿಸ್ಬಿಡುತ್ತೆ ಅವ್ರ ಆ್ಯಕ್ಟಿಂಗು. ರಾಜನ್ ಅನ್ನೋ ಕ್ಯಾರೆಕ್ಟರಲ್ಲಿ ಅಮಿತ್ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಓಕೆ ಆ್ಯಕ್ಟಿಂಗ್ ಇದೆ. ಅಷ್ಟೊಂದು ನನಗೆ ಕನ್ವಿನ್ಸಿಂಗ್ ಅನಿಸಿಲ್ಲ. ಆದರೂ ಆ ಕ್ಯಾರೆಕ್ಟರ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಮಗನ ಕ್ಯಾರೆಕ್ಟರನ್ನು ಹೈದರ್ ಅನ್ನೋ ಹುಡುಗ ಮಾಡಿದ್ದಾನೆ. ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಒಳ್ಳೆ ಇಂಟೆನ್ಸ್ ಕ್ಯಾರೆಕ್ಟ್ರು. ಆ ಚಿಕ್ಕ ಹುಡುಗ ಆ ಇಂಟೆನ್ಸ್ ಕ್ಯಾರೆಕ್ಟ್ರನ್ನು ಚೆನ್ನಾಗಿ ಮಾಡಿದ್ದಾನೆ. ನಿಮಗೆ ಒಂದೊಂದು ಫ್ರೇಮಲ್ಲಿ ಭಯ ಆಗಿಬಿಡುತ್ತೆ ಅವ್ನ ಆ್ಯಕ್ಟಿಂಗ್ ನೋಡಿ. ಈ ವೆಬ್ ಸೀರೀಸ್ ಮೇನ್ ಕ್ಯಾರೆಕ್ಟರ್ ಬಂದು ಲೀಲಾ, ಅದನ್ನು ಅಖಿಲ ಅವರು ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ. ನಿಮಗೆ ಯಾವ ಫ್ರೇಮಲ್ಲೂ ಅನ್ಸೋದಿಲ್ಲ ಔಟ್ ಆಫ್ ಕ್ಯಾರೆಕ್ಟರ್ ಹೋಗಿ ಆ್ಯಕ್ಟ್ ಮಾಡ್ತಾ ಇದ್ದಾರಂದೆ. ಈ ಸೀರೀಸು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕಂದ್ರೆ, ಸಿನಿಮಾಟೋಗ್ರಾಫರು ಪ್ರಕಾಶು ಸೂಪರಾಗಿ ಕೆಲಸ ಮಾಡಿದ್ದಾರೆ. ಈ ಥರ ಸೈಕಲಾಜಿಕಲ್ ಹಾರರ್ ಸೀರೀಸು ಮೂವೀಸಲ್ಲಿ ಕ್ಯಾಮ್ರಾ ವರ್ಕೇ ಇಂಪಾರ್ಟೆಂಟು. ಯಾಕಂದರೆ ಎಮೋಷನು ಮತ್ತು ಜಂಪ್ ಸ್ಕೇರ್ ಮೂಮೆಂಟನ್ನು ನೀಟಾಗಿ ಕ್ಯಾಪ್ಚರ್ ಮಾಡಬೇಕು. ಇದರಲ್ಲಿ ನೀಟಾಗಿ ಕೆಲಸ ಮಾಡಿದ್ದಾರೆ. ನಿಮಗೆ ಭಯ ಆಗಿಬಿಡುತ್ತೆ. 2-3 ಜಂಪ್ ಸ್ಕೇರ್ ಮೂಮೆಂಟ್ ಇದ್ದಾವೆ. ಸೂಪರ್ ಕೆಲಸ ಮಾಡಿದ್ದಾರೆ ಸಿನಿಮಾಟೋಗ್ರಾಫರ್. ಮ್ಯೂಸಿಕ್ಕು ಚೆನ್ನಾಗಿದೆ, ನಿಮಗೆ ಭಯ ಹುಟ್ಟಿಸುತ್ತೆ. ಸೀನನ್ನು ಎನ್ಹಾನ್ಸು ಮಾಡುತ್ತೆ ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಡೈರೆಕ್ಟರ್ ವರ್ಕು ನನಗೆ ಓಕೆ ಅನಿಸ್ತು. ಯಾಕಂದರೆ ಇಂಥ ಹಾರರ್ ಫಿಲ್ಮ್ಸ್ ಇರುತ್ತಲ್ವ, ಅದನ್ನು ಎನ್ಹಾನ್ಸ್ ಮಾಡ್ಬೋದಿತ್ತು ಕತೆ ಹೇಳೋ ರೀತಿಯಲ್ಲಿ. ಇನ್ನೂ ಥ್ರಿಲ್ಲಿಂಗ್ ಮೂಮೆಂಟ್ಸನ್ನು ಆ್ಯಡ್ ಮಾಡಿ ಬೇರೆ ಥರ ಟ್ವಿಸ್ಟ್ಗಳನ್ನು ತಂದು ಹೇಳ್ಬೋದಿತ್ತು ಕಥೆಯನ್ನು. ಆದರೆ ಡೈರೆಕ್ಟರ್ ಅಷ್ಟೊಂದು ಎಫರ್ಟ್ ಹಾಕಿಲ್ಲ, ನಾರ್ಮಲ್ ರೋಯಲ್ಲೇ ಎತ್ಕೊಂಡು ಹೋಗಿದ್ದಾರೆ. ನೆಗೆಟಿವ್ ಪಾಯಿಂಟ್ಸ್ ಹೇಳಬೇಕು ಅಂದರೆ, ಈ ವೆಬ್ ಸೀರೀಸ್ ಪ್ರೊಡಕ್ಷನ್ ವ್ಯಾಲ್ಯೂ ಭಯಂಕರ ಲೋ ಇದೆ. ಸೆಟ್ಗಳು ನಿಮಗೆ ಲೋ ಕ್ವಾಲಿಟಿದು ಕಾಣಿಸುತ್ತೆ ಸ್ಕ್ರೀನಲ್ಲಿ. ಮತ್ತೆ ಸ್ಟೋರಿ ಹೇಳೋ ರೀತಿ ಭಯಂಕರ ಸ್ಲೋ ಇದೆ. ಸ್ವಲ್ಪ ಫಾಸ್ಟಲ್ಲಿ ಹೇಳಿದ್ರೆ ಜನದ ಎಂಗೇಜ್ಮೆಂಟ್ ಇನ್ನೂ ಜಾಸ್ತಿ ಇರೋದು. ಓವರ್ ಆಲ್ ಮುತಾಸಿ ವೆಬ್ ಸೀರೀಸ್ ರೇಟಿಂಗ್ ಬಂದು 5/3 ಸ್ಟಾರು. ಒನ್ ಟೈಮ್ ವಾಚು. ಇದನ್ನು ನೀವು ನೈಟ್ ಹೊತ್ತು ನೋಡಿದ್ರೆ ಇನ್ನೂ ಮಜಾ ಬರುತ್ತೆ. ಈ ವೆಬ್ ಸೀರೀಸನ್ನು ನೀವು ಮಲಯಾಳಮು, ಹಿಂದಿ, ತಮಿಳ್ ಲ್ಯಾಂಗ್ವೇಜಲ್ಲಿ ನೋಡ್ಬೋದು ವಿತ್ ಸಬ್ ಟೈಟಲ್ಸ್. ZEE5 ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. Subscribe now and press the bell icon.